ನಮಸ್ಕಾರ ಬುದ್ಧಿ. ನಾವು ಇವಾಗ ಬೆಳಗ್ಗೆ ಎದ್ದು ಹಲ್ ತಿಕ್ಕತ್ತೀವಿ. ಎಲ್ಲರಿಗೆ ಗುಡ್ ಮಾರ್ನಿಂಗ್ ಅಂತ ನಾವು ಹಲ್ ತಿಕ್ಕೋತ ಬರೋಬ್ಬರ ಹಲ್ ತಿಕ್ಕಿ ಸ್ವಲ್ಪ ಫ್ರೆಶ್ ಆಗೋಣ. ಫ್ರೆಶ್ ಆಗ್ಬೇಕಾದ್ರೆ ಏನಿಲ್ಲ, ಬರೋಬ್ಬರ ಹಲ್ ತಿಕ್ಕೋದ, ಸ್ವಲ್ಪ ಬಾಯಾಗ ನೀರು ಹಾಕೋದ, ನೀರು ಉಗುಳೋದ, ಬಾಯಿ ತಕ್ಕೊಳ್ಳೋದ. ಸ್ವಲ್ಪ ನೋಡ್ರಿ ನಾ ಹೆಂಗೆ ಮಾಡತ್ತೀನಿ. ಬಾಯಿ ತಕ್ಕೊಂಡು ಮಾದಿ ತಕ್ಕೊಳ್ಳೋನು, ಸ್ವಲ್ಪ ಸ್ವಚ್ಛ ತಕ್ಕೊಳ್ಳೋನು. ಯಾಕಂದ್ರೆ ದೂರ ಹೊಂಟೀವಿ. ಮೋಹನ್ಖೇಡ MP ಮಧ್ಯಪ್ರದೇಶದಾಗ ಮೋಹನ್ಖೇಡ ಊರಿನಾಗ ಹೋಗಿ ಸ್ಟೇ ಮಾಡೋದೈತಿ. ಅದಕ್ಕೆ ಸ್ವಲ್ಪ ಅಲ್ಲಿ ಹೋಗಿ ಜಳಕ ಅಂತೂ ಮಾಡಿಲ್ಲ. ಅಲ್ಲೇ ಹೋಗಿ ಜಳಕ ಮಾಡ್ಬೇಕಂತಾಳೆ ಸ್ವಲ್ಪ ಮಾರಿಗಿರಿ ತಕ್ಕೊಂಡು ಮುಂಜಾನೆ ನಾಷ್ಟ ಮಾಡ್ಬೇಕಂತ ಬಂದ್ವಿ. ಇಲ್ಲಿ ನೋಡ್ರೆ ಟೊಮೆಟೊ ಉತ್ತಪ್ಪ ಇಟ್ಟಾರ, ತಿನ್ನತ್ತಾಳೆ. ಟೊಮೆಟೊ ಉತ್ತಪ್ಪ ತೊಗೊಂಡು ತಿಂದು ಒಂದು ಸ್ವಲ್ಪ ಮ್ಯಾಲೆ ಚಾಗಿ ಕುಡ್ಕೊಂಡು ನಾವು ಇನ್ನು ಬಿಡ್ಬೇಕಂತ ಮಾಡೀವಿ. ಫಸ್ಟ್ ಕ್ಲಾಸಾಗಿ ಚಹಾ ಅಂತೂ ಬೆಸ್ಟ್ ಇತ್ತು, ಮಸ್ತ್ ಚಹಾ ಇತ್ತು. ಹಂಗಾಗಿ ಚಹಾ ಕುಡ್ಕೊಂಡು ಬಂದೀವಿ ಕಾರಂತಕ್ಕೆ. ಇನ್ನು ಹೋಗ್ಬೇಕಿಲ್ಲ, ಇಲ್ಲಿ ದುಬೈದಿಂದ ಮೋಹನ್ಖೇಡ ಜಲ್ದಿಯಲ್ಲಿ 2 ಗಂಟೆ ಅಟ್ಟಿಗೆ ಹೋಗ್ಬೇಕಂತ. ಇಲ್ಲಾಂದ್ರೆ ಊಟ ಸಿಗಲ್ಲಂತ, ದೇವಸ್ಥಾನ ಇದಂಥ ದೇವಸ್ಥಾನದಾಗ ಊಟ ಸಿಗಲ್ಲಂತ. ಸೊ ಅದಕ್ಕಾಗಿ ನಾವು ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಇದು ನೋಡ್ರಿ ನರ್ಮದಾ ನದಿ ಅಂತ MP ಸ್ಟೇಟ್ ಲಾರ್ಜೆಸ್ಟ್ ರಿವರ್ ಇದೆ. ಇದ್ರ ಬಗ್ಗೆ ಯಾರ್ಯಾರು ಗೊತ್ತೈತಿ, ಯಾರ್ಯಾರು ನೋಡ್ರಿ ಸ್ವಲ್ಪ ತಳಗೆ ಕಮೆಂಟ್ನಾಗ ಕೊಡ್ರಿ. ರಿವರಾಗ ನಮ್ಮ ಮುಂದೆ ಎಂಟ್ರ್ ಆಗ್ತೀವಿ. ಮಧ್ಯಪ್ರದೇಶ್ ಚಂಬಲ್ ಘಾಟದಾಗ. ಅಲ್ಲಿ ನೋಡಿದ್ರೆ ಸೈಡೆಲ್ಲ ಬರೀ ಕಲ್ಲ ಗುಡ್ಡದವು. ಮಾಲಕರು ಇದಾವೆ, ಗಾಡಿ ತಿರುಗುತ್ತೇವೆ ಅಂತೂ ಇಂತೂ ತರೋದ್ರು ನೋಡ್ರಿ. ನಾ ಅಂತೂ ಫುಲ್ ಎಂಜಾಯ್ ಮಾಡತ್ತೀನಿ. ಸೈಡ್ ಅಂತೂ ನೀವು ಯಾರು ನೋಡ್ರಿ ಇಲ್ಲಿ ಗೊತ್ತಿಲ್ಲ, ನೋಡಿದ್ರೆ ಕಮೆಂಟ್ ಮಾಡಿರಿ. ಯಾರ್ಯಾರಿಗೆ ಇದ್ರ ಬಗ್ಗೆ ಗೊತ್ತೈತಿ, ಯಾರ್ಯಾರು ನೋಡ್ರಿ, ಯಾರ್ಯಾರು MP ಬಂದಿರಿ, ಮಧ್ಯಪ್ರದೇಶಕ್ಕೆ ಯಾರ್ಯಾರು ಬಂದಿರಿ ಅನ್ನೋದು ಭೀ ಕಮೆಂಟ್ ಮಾಡಿರಿ. ಸೊ ಮಸ್ತ್ ಐತಿ. ಕಲ್ಲು ಹಂಗದಾವ ನೋಡ್ರಿ. ಕಲ್ಲಾಗ ಗುಡ್ದಾಗ ಇಲ್ಲಿ ಹಾದಿಯನ್ನು ತೆಗದಾರ. ಸೊ ಬ್ಯೂಟಿಫುಲ್ ಐತಿ. ಅಂತೂ ಮೋಹನ್ಖೇಡಕ್ಕೆ ಎಂಟ್ರಿ ಆದೀವಿ. ಮೋಹನ್ಖೇಡ ಬಂದೆವು. ಹೊಸ ಅಂತೂ ಫುಲ್ ಆಗಿತ್ತು. ಟೈಮ್ ಅಂತೂ ಬಕ್ಕಳಾಗೈತಿ. ಇವಾಗ ಕಾರಣಂದು ಹೇಳೋದು ಸ್ವಲ್ಪ ಊಟದ ವ್ಯವಸ್ಥೆ ನೋಡ್ತೀವಿ. ಯಾಕಂದ್ರೆ ಜಲ್ದಿ ಹೋಗ್ಬೇಕಂತ, ಊಟಕ್ಕೆ ಲೇಟ್ ಆಗೈತಿ, ಮಸ್ತೈತಿ ಅಂತಂದು ಜಲ್ದಿ ಹೇಳೋದು ಕಾರಣಂದು ಹೇಳೋದು. ಸ್ವಲ್ಪ ಒಳಗೆ ಎಂಟ್ರಿ ಕೊಟ್ಟೀವಿ. ನೋಡ್ರಿ ಹೆಂಗೈತಿ ಹಾಲ್. ಇದು ಎಷ್ಟು ದೊಡ್ಡ ಭೋಜನ ಶಾಲೆ ಆಯ್ತು ನೋಡ್ರಿ. ಇದು ಎಷ್ಟು ಬರೀ ಐತಿ. ಊಟ ಅಂತೂ ಪರ್ಫೆಕ್ಟ್ ಐತಿ. ಇದು ಭೋಜನ ಶಾಲೆ ಜೈನ್ ಧರ್ಮದವ್ರದ್ದು ಐತಿ. ಮತ್ತು ಊಟ ಮಾತ್ರ ಬೆಂಕಿ ಐತಿ. ನಾ ಅಂತೂ ರಪ್ಪ ಚಪ್ಪ ತಿನ್ನತ್ತೀನಿ. ಬರ ಒಟ್ಟ ಸಿಗ್ತದಿಲ್ಲ ಅಂದಂಗೆ ನೋಡ್ರಿ. ಮಸ್ತ್ ಐತಿ. ಇದೇನು ಅದ್ರದ್ದು ಹೆಸರೇ ಗೊತ್ತಿಲ್ಲ. ನಮ್ಮ ಇಂಡಿಯನ್ ಫುಡ್ ಮತ್ತು ಹಿಂದೂ ಫುಡ್ ಮತ್ತು ಜೈನ್ ಫುಡ್ ಬೇರೆನೇ ಡಿಫ್ರೆಂಟ್. ನಾವು ಉಳ್ಳಾಗಡ್ಡಿ ತಿಂತೀವಿ, ಅವ್ರು ಉಳ್ಳಾಗಡ್ಡಿನೇ ಹಾಕಂಗಿಲ್ಲ. ಅಷ್ಟು ಭಾರಿ ಐತಿ. ಬಟ್ ಟೇಸ್ಟ್ ಅಂತೂ ಪರ್ಫೆಕ್ಟ್ ಇತ್ತು. ಅದು ಮುಗಿಸ್ಕೊಂಡು ನಾವು ನಮ್ಮ ರೂಮಿಗೆ ಬಂದೀವಿ. ರೂಮ್ ನೋಡಕ್ಕಂತ ಇದೇನು ಲಾಡ್ಜ್ ಅಲ್ರಿ. ಇಲ್ಲಿ ಮಂದಿ ಬಂದಂಥ ಭಕ್ತಾದಿಗಳು ಇರಾಕ ಜಾಗ ಇದೆ. ಎಷ್ಟು ಭಾರಿ ಐತಿ ನೋಡ್ರಿ. ಬರೀ ಬಂಗ್ಲಾನ ಐತಿ. ಬರ್ರಿ ನಮ್ಮ ರೂಮ್ ತೋರಿಸ್ತೀನಿ ಹೆಂಗೈತಿ ಅಂತ. ನೋಡ್ರಿ ನಮ್ಮ ರೂಮ್. ಇವತ್ತು ಇಲ್ಲೇ ಸ್ಟೇ ಮಾಡ್ತೀವಿ. ಸ್ಟೇ ಮಾಡಿ ಒಂದು ಸ್ವಲ್ಪ ಇಲ್ಲಿ ಗೋಶಾಲೆ ಐತಿ ಅಂತ, ಗೋಶಾಲಕ್ಕೆ ಹೋಗ್ಬರ್ತೀವಿ. ನೋಡ್ರಿ ನಿಮ್ಗೆ ಗೋಶಾಲಕ್ಕೆ ಹೋಯ್ತು ಅಂತ ಹೇಳಿದ್ನಿ. ಗೋಶಾಲೆ ಐತಿ, ಅದಕ್ಕೆ ಹೊಂಟೀವಿ ನೋಡಿ. ಗೋಶಾಲಕ್ಕೆ ನಡ್ಕೋತ ಹೊಂಟೀವಿ. ಗೋವಾ ಅಂದ್ರೆ ಆಕಳುಗಳು ಭಾಳ ಅದಾವಂತ ಅಲ್ಲಿ ನೋಡಕ್ಕೆ ಹೊಂಟೀವಿ. ನಮಗೂ ಗೊತ್ತಿಲ್ಲ. ಮತ್ತು ಆಕಳುಗಳು ಬಿಟ್ಟು ಭೀ ನೋಡಕ್ಕೆ ಮತ್ತೊಂದು ಥರ ರ್ಯಾಬಿಡ್ ಅದಾವಂತ, ಡಕ್ ಅದಾವಂತ, ಮತ್ತು ಇನ್ನೊಂದು ಥರ ಅದಾವಂತ. ಭಾಳ ಥರ ನಡ್ಕೋತ ಹೊಂಟೀವಿ. ನಾ ಬರುವಾತ ಅಂತೂ ಇಂತೂ ಲಾಸ್ಟಿಗೆ ಬಂದೀವಿ. ಜೈನ್ ಗೌಶಾಲ ಐತಿ ನೋಡ್ರಿ. ಹಿಂದಿ ಒಳಗೆ ಬರ್ದಾರ. ನನಗೇನು ಅಷ್ಟು ಪಕ್ಕ ಓದಕ್ಕೆ ಬರಲ್ಲ, ನೀವು ನೋಡ್ರಿ. ಹೌದಾ, ನೋಡ್ರಿ ಏನೈತಿ. ರಾಜೇಂದ್ರ ಶ್ರೀ ಕುಂದನ್ ಗೌಶಾಲ. ಇದು MP ಮೋಹನ್ಖೇಡದಾಗ ಐತಿ. ಮಸ್ತ್ ಐತಿ ಅಂತ ಹೇಳಿದಾರೆ. ಹೋಗೊಂಬರ್ರಿ ನೋಡೋಣ ಹೆಂಗೈತಿ ಹೆಂಗಿಲ್ಲ. ನೋಡಿದೊಳಗೆ ಗೊತ್ತಾಗ್ತೈತಿ. ಅಂತೂ ಇಂತೂ ಒಳಗೆ ಎಂಟ್ರ್ ಆಗತ್ತೀವಿ ಗೌಶಾಲದೊಳಗೆ. ನೋಡಮ್ಮಿ ಏನೇನು ಐತಿ ಏನೂ ಇಲ್ಲ, ನೋಡೋ ಪ್ಲೇಸ್ ಐತಿ ಅಂತ. ಒಳಗೆ ಬಂದು ಎಂಟ್ರಾಗಿ ನೋಡಿದ್ರಾಗ ಸೈಡ್ ನೋಡಿದ್ರೆ ಮಲ ಕಾಣಿಸ್ತು. ಮಲಕ್ಕೆ ಏನರ ತಂದಿನ ಥರ ಅದ. ಕರಿದಿನ ಬಿಟ್ಟು ಅದು ಏನರ ತಂದಂತ ಆಂಟಿ ಅಂತಾಳೆ. ಅದು ಅಂತ ಬತ್ತು. ಬಟ್ ಬರ್ನ ಅದಾಗ ಗೊತ್ತಾಯ್ತು ಏನೂ ತಂದಿಲ್ಲ. ಸ್ವಲ್ಪ ಕಟ್ನ ಕರ್ತಾನೆ ಹತ್ತಾಳೆ ಟೈಮ್ ವೇಸ್ಟ್ ಮಾಡೋಕೆ. ಅದು ನೋಡಿ ಅದು ನನ್ನ ಮನ್ಸನ್ನ ಬೈ ಬಂದಂಗೆಲ್ಲ ಬೈಲತ್ತು. ಏನು ಬಿಡ ತಟ್ಟಾತ್ತಾಳೆ. ಅದನ್ನು ನೋಡ್ಕೊಂಡು ನಾವು ಹೊಂಟೀವಿ ಒಳಗೆ. ಕಡೆ ಆಕಳ ಹೊಂಟೀವಿ. ನೋಡೋಣ ಆಕಳುಗಳು ಹೆಂಗೆ ಅದಾವೆ, ಎಲ್ಲಿದ್ದಾವೆ, ಏನೇನು ಮಾಡತ್ತಾವು, ಎಂಥ ಆಕಳ ಅನ್ನೋದು ತೋರಿಸ್ತೀನಿ. ಒಳಗೈತೆ ಅಂತ ಹೇಳ್ಯಾರಪ್ಪ. ನೋಡೋಣ ಮಸ್ತ್ ಐತೆ ಅಂತ. ಏನು ಚಲೋ ಆಕಳುಗಳು ಅಂತ. ಅಷ್ಟು ಆಕಳುಗಳು ಬಕ್ಕುಳದಾವಂತ ನೋಡಮ್ಮಿ. ನನಗೂ ಗೊತ್ತಿಲ್ಲ. ಬನ್ನಿ ಹೋಗಮ್ಮಿ.
ಅಂತ ಆಕಳದಾವು ಮಸ್ತ್ ಅದಾವಲ್ಲ ಕರಿ ಬ್ಲ್ಯಾಕ್ಡಾಗಿ ಮಸ್ತ್ ಅದಾವ ಬಿಡ್ರಿ ಆಕಳುಗಳೆಲ್ಲ ಕರಿನ ಅದಾವ ಎಷ್ಟು ದೊಡ್ಡದೈತಿ ನೋಡ್ರಿ ಅಕ್ಕಾರ ಎಷ್ಟು 2180 ಆಕಳುಗಳು ಅದಾವ ಅಂತ ಇಲ್ಲಿ ಅಷ್ಟು ಆಕಳನ್ನ ಒಬ್ಬರೇ ಸಾಕ್ತಾರಂತ. ನೋಡ್ರಿ ಇಲ್ಲೆಲ್ಲ ನೋಡಿದ್ಮೇಲೆ ಅಂಕಲ್ ಇರ್ತಾರ ಹೋತ್ರಿ ನನ್ನ ಬಂದು ಕಾರ್ಸುತ್ತಾರೆ ಗಿಂಡ ಹೊಡೆದಾರತ್ತ ನಾವು ಹೊಂಟೀವಿ ಹೋಗ್ಬಿಡ್ತೀವಿ ನೋಡ್ರಿ. ಆಕಳುಗಳನ್ನ ನೋಡ್ಕೊಂಡು ಹೋಗೋ ಮುಂದೆ ಇಲ್ಲಿ ಕಂಡು ನಮಗೆ ಗಿಳಿಗಳು ಕಲರ್ ಆದಂಥ ಗಿಳಿಗಳನ್ನು ನೋಡ್ಕೊಂಡು ಇನ್ನು ಮುಂದೆ ಆಕಳುಗಳನ್ನು ನೋಡಿದೀವಿ, ಮಲಗ ನೋಡಿದೀವಿ ಮತ್ತು ಕಲರ್ ಆದಂಥ ಗಿಳಿಗಳನ್ನು ನೋಡಿದೀವಿ. ನಮ್ಮ ಜರ್ನಿನ ನಾವು ಈಗ ಹೊಂಟೀವಿ ರಿಟರ್ನ್ ನಮ್ಮ ರೂಮ್ ಕಡೆ. ಇಲ್ಲಿಗೆ ನಾವು ಈ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀವಿ. ಈ ವಿಡಿಯೋನ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.